ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಕಾರಣದಲ್ಲಿ ಈ ಪ್ರದೇಶಕ್ಕೆ ಭೇಟಿ ನೀಡಿದ್ರೆ ಅಧಿಕಾರವನ್ನ ಕಳೆದುಕೊಳ್ತಾರೆ ಎಂಬ ಮೌಢ್ಯ ನಂಬಿಕೆ ಇದೆ. ಆದರೆ ಅನೇಕ ಸಲ ಸಿದ್ದರಾಮಯ್ಯ ಈ ಜಿಲ್ಲೆಗೆ ಭೇಟಿ ನೀಡಿ ಮೌಢ್ಯದ ವಿರುದ್ಧ ನಿಂತಿದ್ರು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟು ಮಧ್ಯರಂಗಸ್ವಾಮಿ ದೇವಾಲಯದ ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಇವತ್ತು ಭಾಗಿಯಾದರು. ಅದರೊಂದು ವರದಿ ನಿಮ್ಮ ಮುಂದೆ. ಗಡಿನಾಡು ಚಾಮರಾಜನಗರದ ಮೇಲೆ ಡಿಸಿಎಂ ಡಿಕೆ ಪ್ರೀತಿ. ಮಧ್ಯರಂಗ ಸ್ವಾಮಿ ದೇವಾಲಯದ ಪೂಜಾ ಕೈಂಕರ್ಯ. ಜೀರ್ಣೋದ್ಧಾರಗೊಂಡ ಶಿವನ ಸಮುದ್ರದ ಮಧ್ಯರಂಗನಾಥ ಸ್ವಾಮಿ ದೇಗುಲ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದ ಡಿಸಿಎಂ ಡಿಕೆಶಿ ದೇವಾಲಯದ ಮಹಾಕುಂಭಾಭಿಷೇಕ, ವಿಶೇಷ ಪೂಜೆ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ಈ ವೇಳೆ ಮಾತನಾಡಿದ ಡಿಸಿಎಂ, ರಾಜಕಾರಣದಲ್ಲಿ ಈ ಪ್ರದೇಶಕ್ಕೆ ಭೇಟಿ ನೀಡಿದ್ರೆ ಅಧಿಕಾರ ಕಳೆದುಕೊಳ್ಳುತ್ತಾರೆ ಎಂಬ ಮೌಢ್ಯ ನಂಬಿಕೆ ಇದೆ. ಆದ್ರೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ ಅಂತ ಡಿಸಿಎಂ ಗುರಿ ಮುಟ್ಟುವ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ನಿಮ್ಮ ಕೈ ಏನು ಭಾರ ಇದೆ, ಆ ಶಕ್ತಿ ಇದೆ, ಈ ಕೈಯಲ್ಲೇ ದಾನ ಮಾಡಲಿಕ್ಕೆ ಹಾಗೆ ನೀವು ಕೂಡ 100 ರೂಪಾಯಿ ನಿಮಗೆ ಸಂಪಾದನೆ ಅಂದ್ರೆ 1 ರೂಪಾಯಿ ಕೂಡ ಈಗ ಧರ್ಮದ ಕೆಲಸಕ್ಕೆ ದಾನ ಮಾಡುವಂತ ಕೆಲಸವನ್ನು ಕೂಡ ನಾವು ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿ. ಈ ವೇಳೆ ಕಾವೇರಿ ನೀರಿನ ಮೇಕೆದಾಟು ಯೋಜನೆಯ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ, ಮೇಕೆದಾಟು ಯೋಜನೆಗೆ ಡಿಪಿಆರ್ ಸಿದ್ಧಪಡಿಸಲಾಗಿದ್ದು ಈ ಯೋಜನೆಯ ಕಚೇರಿ ಆರಂಭಿಸಿದ್ದೇವೆ. ಮುಳುಗಡೆಯಾಗುವ ಅರಣ್ಯ ಪ್ರದೇಶಕ್ಕೆ ಪರ್ಯಾಯ ಜಮೀನು ನೀಡಲು ಜಮೀನು ಗುರುತಿಸ್ತಾ ಇದ್ದೇವೆ. ಶೀಘ್ರವೇ ಭೂಮಿ ಪೂಜೆ ಮಾಡಲಾಗುವುದು ಅಂತ ತಿಳಿಸಿದ್ರು. ಇವತ್ತು ದಾರಿ ತೋರಿಸೋರು ದೇವರ ಕೆಲಸ, ಆದ್ರೆ ಗುರಿ ತಲುಪಬೇಕಾದ್ರು ನಮ್ಮ ಕೆಲಸ. ಹೇಗೆ ಇವತ್ತು ನಮ್ಮ ಗುರಿಗಳನ್ನ ನಾವು ತಲುಪ್ತೇವೆ. ಈ ದೇವರ ಮೊರೆಗೆ ನಾವು ಹೋಗ್ತಾ ಇದ್ದೇವೆ. ಈ ವರ್ಷ ನಾವು ಏನ್ ಸೇರಿದ್ದೇವೆ, ಈ ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಮಧ್ಯರಂಗದ ಈ ರಂಗನಾಥ ಸ್ವಾಮಿ ಏನು ಬಹಳ ಸಂತೋಷಿತ ಮದುವೆ ಅವರ ಪಾದದಿಂದ ಅವರ ಹಣೆಗಾರರು ನಾವು ನೋಡಿ ಆ ಲಕ್ಷ್ಮಿಯನ್ನು ನೋಡಿ ನಾವು ಆಶೀರ್ವಾದವನ್ನು ಬೇಡ್ತೇವೆ. ನಿಮ್ಮೆಲ್ಲರೂ ಕೂಡ ಈ ದೇವರು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ನೆರವೇರಿಸಲಿದ್ದೇವೆ. ನಾನು ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸಿಎಂ ಸ್ಥಾನಕ್ಕೆ ಇರುವ ಪ್ರಯತ್ನದಲ್ಲಿರೋ ಡಿಕೆ ಶಿವಕುಮಾರ್ ಮಧ್ಯರಂಗನ ಪಾದದಿಂದ ಹಣೆಯ ಭಾಗದವರೆಗೂ ದರ್ಶನ ಮಾಡಿ ಆಶೀರ್ವಾದ ಬೇಡಿದ್ದೇನೆ ಎಂದಿದ್ದಾರೆ. ಇದು ಸಿಎಂ ಸ್ಥಾನಕ್ಕಾಗಿಯೇ ಡಿಕೆ ಶಿವಕುಮಾರ್ ಅವರು ವಿಶೇಷ ಪ್ರಾರ್ಥನೆ ಹಾಗೂ ಪೂಜೆ ಸಲ್ಲಿಸಿದ್ದಾರೆ ಎನ್ನುವ ಚರ್ಚೆ ಜೋರಾಗಿದೆ. ಸುರೇಂದ್ರ, ಜಿ ಕನ್ನಡ ನ್ಯೂಸ್, ಚಾಮರಾಜನಗರ.